ಸರಿ, ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ಭಕ್ತೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 37ನೇ ಶ್ಲೋಕ ಆಗಬೇಕು. ಈ ದೊಡ್ಡ ಪಾಪ ಸಾಗರದಂತೆ ಇರುವಂತಹ ಈ ಸಂಸಾರವೆಂಬ ಸಮುದ್ರವನ್ನ ದಾಟಲಿಕ್ಕೆ ಜ್ಞಾನವೆಂಬ ದೋಣಿಯು ಬಹಳ ಅವಶ್ಯಕ. ಅದರಿಂದಲೇನೇ ದಾಟಬಹುದೇ ಹೊರತು ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ವಿದ್ಯೆಯ ಅಮೃತಮಶ್ನುತೆ, ಅನೇಕ ಉಪನಿಷತ್ತುಗಳು ಕೂಡ ಅದನ್ನೇ ಸಾರುತ್ತೆ. ವಿದ್ಯೆಯಿಂದಾಗಿ ಅಮೃತ, ಅಮೃತ ಶಬ್ದ ವಾಚ್ಯವಾದದ್ದು ಮೋಕ್ಷ ಅಂತರ್ಥ. ಆದ್ದರಿಂದ ವಿದ್ಯೆಯಿಂದ ಅರ್ಥಾತ್ ಜ್ಞಾನದಿಂದಾಗಿಯೇನೇ ಮೋಕ್ಷ, ಅರ್ಥಾತ್ ಸಂಸಾರ ಮತ್ತೆ ಇಲ್ಲ ಅಂತ. ಅದನ್ನ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇವಾಗ 37ನೇ ಶ್ಲೋಕ. ಯಥೈಂದಾಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ನೋಡಿ, ಈಗ ಶುರುವಾಗಿರುವಂತಹ ಕರ್ಮದ ಫಲಗಳು, ಕರ್ಮಗಳು ಏನಿವೆ ಅದರ ಫಲ ನಾವು ಅನುಭವಿಸಲೇಬೇಕು. ಅರ್ಥಾತ್ ನಾವು ಅದನ್ನು ಹೇಳ್ತೇವೆ ಪ್ರಾರಬ್ಧ ಕರ್ಮಾಪ ಅಂತ. ಈ ಪ್ರಾರಬ್ಧವಲ್ಲದ ಕರ್ಮಗಳು ಅಂದ್ರೆ ಇನ್ನೂ ಶುರು ಆಗಿಲ್ಲ, ಮುಂದೆ ಅನೇಕ ಪಾಪಗಳು ಮಾಡ್ಲಿಕ್ಕುಂಟು. ನಾವು ಅದರಿಂದ ಆ ಕರ್ಮದಿಂದಾಗಿ ನಮಗೆ ಹಾನಿ ಆಗ್ಲಿಕ್ಕುಂಟು. ಅಂತಹ ಕರ್ಮಗಳಿಂದ ನಾವು ವಿಮುಕ್ತರಾಗಬಹುದು. ಅಂತಹ ಕರ್ಮವು ಜ್ಞಾನದಿಂದ ನಾಶವಾಗುತ್ತೆ ಅಂತ. ಅದು ಹೇಗೆ ಅಂತಂದ್ರೆ ನೋಡಿ, ಅಗ್ನಿಯಲ್ಲಿ ಯಾವ ರೀತಿ ಕಟ್ಟಿಗೆಗಳು ಭಸ್ಮವಾಗಿ ಹೋಗುತ್ತೆ, ಅಗ್ನಿಯು ಯಾವುದೇ ರೀತಿಯಾದಂತಹ ಕಟ್ಟಿಗೆಯನ್ನು ಹಾಕಿ ಅದನ್ನ ಎಲ್ಲವನ್ನೂ ಕೂಡ ಭಸ್ಮವಾಗಿ ಮಾಡಿಬಿಡುತ್ತೆ. ಅದೇ ರೀತಿ ಈ ಜ್ಞಾನವೆಂಬ ಅಗ್ನಿಯು, ಜ್ಞಾನ ಅಂತಂದ್ರೆ ಜನರಲ್ ನಾಲೆಜ್ ಅಲ್ಲ, ಪರಮಾತ್ಮ ಜ್ಞಾನ, ಅಧ್ಯಾತ್ಮ ಜ್ಞಾನ, ಪರಮಾತ್ಮ ವಿಷಯಕ ಜ್ಞಾನದಿಂದಾಗಿ ಪ್ರಾರಬ್ಧವಲ್ಲದ ಕರ್ಮಗಳು ಬೂದಿಯಾಗಿ ಹೋಗುತ್ತೆ. ಆದ್ದರಿಂದ ನೀನು ಜ್ಞಾನ ಸಂಪಾದನೆಯನ್ನ ಮಾಡು. ನೀನೀಗ ಬಂದಿದ್ದೀಯ, ಕ್ಷತ್ರಿಯನಾಗಿದ್ದೀಯ, ಇನ್ನ ಯುದ್ಧ ನಿನ್ನ ಶ್ರೇಷ್ಠ ಕರ್ಮ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜ್ಞಾನಪೂರ್ವಕವಾದ ಕರ್ಮವನ್ನ ಮಾಡು ಅಂತ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ. ಅಗ್ನಿಯು ಹೇಗೆ ತನ್ನ ಒಡಲಿನಲ್ಲಿ ಬಂದಂತಹ ಎಲ್ಲ ಕಟ್ಟಿಗೆಗಳನ್ನ ಅರ್ಥಾತ್ ಸಮಿಧಗಳನ್ನ ಬೂದಿ ಮಾಡುತ್ತೋ, ಹಾಗೆ ಜ್ಞಾನವೆಂಬ ಅಗ್ನಿಯು ಪ್ರಾರಬ್ಧವಲ್ಲದೆ ಇರುವಂತಹ ಕರ್ಮಗಳನ್ನ ಬೂದಿ ಮಾಡಿ ಬಿಡುತ್ತದೆ.
ಈಗ ನಾವು ಒಂದು ಕರ್ಮವನ್ನ ಮಾಡಬೇಕು, ಈ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಅದರಿಂದ ಪುಣ್ಯ ಬಂತು. ಪುಣ್ಯದಿಂದ ಏನು ಬರ್ತದೆ ನಮಗೆ ಹೇಳಿ ನೋಡೋಣ? ಪುಣ್ಯದಿಂದ ಏನು ನಮಗೆ? ಪುಣ್ಯದಿಂದ ಸುಖ, ಸುಕರ್ಮ. ಸುಖ. ಆ ಸುಖ ಅನುಭವಿಸ್ಲಿಕ್ಕೆ ನಾವಿರ್ಬೇಕಲ್ಲ. ಈ ಪುಣ್ಯ ಕೆಲಸವನ್ನೇ ಮಾಡಿರಬಹುದು, ಆ ಸುಖವನ್ನ ಅನುಭವಿಸ್ಲಿಕ್ಕೆ ನಾವಿರ್ಬೇಕಲ್ಲ. ನಮಗೆ ಮೋಕ್ಷ ಆಯ್ತು ಅಂತಾದ್ರೆ ಆ ಪುಣ್ಯ ಯಾರಿಗೆ? ಆ ನಾವು ಮಾಡಿರುವಂತಹ ಕೆಲಸ ಏನಿದೆ ಅದು ಮೋಕ್ಷಕ್ಕೆ ಬೇಕಾದ ಕೆಲಸ ಅಲ್ಲ, ಒಳ್ಳೆಯ ಕೆಲಸವೇನೆ, ಆದ್ರೆ ಮೋಕ್ಷಕ್ಕೆ ಆ ಒಂದು ಲೆವೆಲಿನ ಒಂದು ಕರ್ಮ ಅಲ್ಲ ಅದು. ಇಹಲೋಕದಲ್ಲಿ ಸುಖವಾಗಿ ಇರಲಿಕ್ಕೆ ಬೇಕಾದಂತಹ ಒಂದು ಕರ್ಮ, ಅದರಿಂದ ಬಂದಂತಹ ಪುಣ್ಯ, ಅದರ ಫಲ ಈ ಒಂದು ಸುಖ. ದುಃಖವೂ ಅಷ್ಟೇ, ಕೆಟ್ಟ ಕೆಲಸ ಮಾಡಿದ್ವಿ, ಮೋಕ್ಷಕ್ಕಂತರೂ ಕೆಟ್ಟ ಕೆಲಸದಿಂದಾಗಿ ದುಷ್ಕರ್ಮದಿಂದಾಗಿ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ದುಷ್ಕರ್ಮ ಮಾಡಿದ್ದೀವಿ, ಅದರಿಂದ ಪಾಪ ಬಂತು, ಅದರ ಫಲ ದುಃಖ, ಅದನ್ನು ಅನುಭವಿಸ್ಲಿಕ್ಕೂ ನಾವು ಬೇಕು. ಮುಂದೆ ಯಾವುದೇ ರೀತಿಯಾದಂತಹ ಕರ್ಮಗಳಾಗಲಿ, ಸತ್ಕರ್ಮವಾಗಲಿ ಅಥವಾ ದುಷ್ಕರ್ಮವಾಗಲಿ, ಅದರಿಂದ ಬರುವಂತಹ ಪುಣ್ಯ ಪಾಪಗಳಾಗಲಿ, ಅದರಿಂದ ಬರುವಂತಹ ಸುಖ ದುಃಖಗಳಾಗಲಿ, ಈ ಸುಖ ದುಃಖಗಳೇ ಈ ಸಂಸಾರದಲ್ಲಿ ನಾವು ಮತ್ತೆ ಬರಲಿಕ್ಕೆ ಕಾರಣಗಳು. ಹಿಂದೆ ಮಾಡಿದ್ದಾಗಿ ಹೋಗಿದೆ, ಅದನ್ನು ನಾವು ಅನುಭವಿಸಲೇಬೇಕು. ಮುಂದೆ ಬರುವಂತಹ ಸಕಾಮ ಕರ್ಮದಿಂದಾಗಿ, ಸಕಾಮ ಸತ್ಕರ್ಮದಿಂದಾಗಿ ಬಂದಂತಹ ಪುಣ್ಯದಿಂದ, ಪುಣ್ಯದ ಫಲವಾದ ಸುಖ, ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ನಾವು ಸಂಸಾರದಲ್ಲೇ ಬರಬೇಕಾಗತ್ತೆ. ಅದರಿಂದಾಗಿ ಒಂದು ವೇಳೆ ಜ್ಞಾನ ಇತ್ತು ಅಂತಾದ್ರೆ ಆ ಸಕಾಮ ಅನ್ನೋದು ಹೋಗುತ್ತೆ, ಕಾಮನೆ ಎಂಬುದು ಹೋಗುತ್ತೆ. ಕೇವಲ ಸತ್ಕರ್ಮ, ಅದು ಯಾವುದು ಸತ್ಕರ್ಮ? ಮೋಕ್ಷಕ್ಕೆ ಸತ್ಕರ್ಮ, ಮೋಕ್ಷವೇ ಫಲ ಅದಕ್ಕೆ. ಆ ಸತ್ಕರ್ಮದಿಂದಾಗಿ ಪುಣ್ಯ, ಪುಣ್ಯದ ಫಲ ಮೋಕ್ಷ. ಯಾವಾಗ? ಜ್ಞಾನ ಬಂದಾಗ. ಜ್ಞಾನ ಬಂದಾಗ ದುಷ್ಕರ್ಮ ಮಾಡಲಿಕ್ಕೆ ಹೋಗೋದಿಲ್ಲ ಪುಣ್ಯಾತ್ಮ. ಅದರಿಂದಾಗಿ ಅಂತಹ ಒಂದು ಜ್ಞಾನವನ್ನ ನೀನು ಪಡೆ. ಪ್ರಾರಬ್ಧವಾದ ಕರ್ಮಗಳೂ ಅವಶ್ಯವಾಗಿ ಅನುಭವಿಸಲೇಬೇಕು. ಅಪರೋಕ್ಷ ಜ್ಞಾನಿಗಳೂ ಕೂಡ ಇರ್ತಾರಂತೆ. ಅಪರೋಕ್ಷ ಜ್ಞಾನಿಗಳೂ ಕೂಡ ನೋಡಿ, ವಿಚಾರ ಮಾಡಿ, ಅಪರೋಕ್ಷ ಜ್ಞಾನ ಆಯಿತು ಅಂತಾದ್ರೆ ಮೋಕ್ಷ ಆಗಲೇಬೇಕು, ಆದರೆ ಆಗೋದಿಲ್ಲ. ಯಾಕೆ? ಅವರ ಅಕೌಂಟಲ್ಲಿ ಪ್ರಾರಬ್ಧ ಕರ್ಮ ಇರ್ತದೆ. ಮುಂದೆ ಬರುವಂಥ ಎಲ್ಲ ಕರ್ಮಗಳೆಲ್ಲ ನಾಶ ಆಗಿ ಹೋಗಿದೆ ಜ್ಞಾನದಿಂದಾಗಿ. ಆದರೆ ಹಿಂದೆ ಮಾಡಿದಂತಹ ಕರ್ಮದ ಫಲ, ಸತ್ಕರ್ಮ ಆಗಿರೋ ದುಷ್ಕರ್ಮ ಆಗಿರ್ಬೋದು, ಅದರ ಫಲವನ್ನು ಅನುಭವಿಸ್ಲಿಕ್ಕೆ ಅವರು ಇನ್ನೂ ಬದುಕಿದ್ದಾರೆ. ಶುಕವಾಮದೇವಾದಿಗಳು, ಶುಕಾಚಾರ್ಯರು ಅಪರೋಕ್ಷ ಜ್ಞಾನಿಗಳು, ಸಾಕ್ಷಾತ್ ವೇದವ್ಯಾಸರ ಪುತ್ರರು. ಆದರೆ ಅವರು ಕೂಡ ಇನ್ನೂ ಕೂಡ ಈ ದೇಶ ಪರ್ಯಟನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂದೆ ಬರುವಂತಹ ಕರ್ಮಗಳಿಂದಾಗಿ ಏನು ಫಲ ಬರ್ತದೆ ಅದು ನೀ ಮತ್ತೆ ಸಂಸಾರಕ್ಕೆ ಬಂಧನವಾಗೋದಿಲ್ಲ. ಜ್ಞಾನ ಪಡೆದುಕೋ, ಪ್ರಾರಬ್ಧ ಕರ್ಮವನ್ನು ಅನುಭವಿಸು, ಮೋಕ್ಷಕ್ಕೆ ನಡೆ. ಆದ್ದರಿಂದ ಜ್ಞಾನ ಎಷ್ಟು ಮುಖ್ಯ ಅಂತ ಕೃಷ್ಣ ಪರಮಾತ್ಮ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ನೋಡಿ, ಈ ಶ್ಲೋಕದ ಅರ್ಥ ನೋಡಿ, ಬರ್ಕೊಳ್ಳಿ ಎಲ್ಲರೂ. ಯಥಾ ಏಧಾಂಸಿ, ಯಥಾ ಏಧಾಂಸಿ, ಯಥಾ ಏಧಾಂಸಿ, ಯಾವ ರೀತಿ ಕಟ್ಟಿಗೆಗಳನ್ನು, ಯಥಾ ಏಧಾಂಸಿ, ಯಾವ ರೀತಿ ಕಟ್ಟಿಗೆಗಳನ್ನು, ಯಾವ ರೀತಿ ಕಟ್ಟಿಗೆಗಳನ್ನು ಸಮಿಧಃ ಅಗ್ನಿಃ, ಸಮಿದ್ಧಃ ಅಗ್ನಿಃ, ಸಮಿದ್ಧಃ ಅಗ್ನಿಃ, ಪ್ರಜ್ವಲಿಸುವ ಅಗ್ನಿಯು, ಪ್ರಜ್ವಲಿಸುವ ಅಗ್ನಿಯು
ಭಸ್ಮಸಾತ್ ಕುರುತೆ, ಭಸ್ಮಸಾತ್ ಕುರುತೆ, ಭಸ್ಮ ಮಾಡುತ್ತದೆ, ಭಸ್ಮಸಾತ್ ಕುರುತೆ, ಭಸ್ಮ ಮಾಡುತ್ತದೆ. ತಥಾ ಜ್ಞಾನಾಗ್ನಿ, ತಥಾ ಜ್ಞಾನಾಗ್ನಿ, ಅದೇ ರೀತಿ ಅಪರೋಕ್ಷ ಜ್ಞಾನವೆಂಬ ಅಗ್ನಿಯು, ಅದೇ ರೀತಿ ಅಪರೋಕ್ಷ ಜ್ಞಾನವೆಂಬ ಅಗ್ನಿಯು ಸರ್ವಕರ್ಮಾಣಿ, ಸರ್ವಕರ್ಮಾಣಿ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಉಳಿದ ಕರ್ಮಗಳನ್ನು, ಅದು ಅನಿವಾರ್ಯ, ಪ್ರಾರಬ್ಧ ಅನುಭವಿಸಲೇಬೇಕು. ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಉಳಿದ ಕರ್ಮಗಳನ್ನು ಭಸ್ಮಸಾತ್ ಕುರುತೆ, ಈ ರೀತಿ ಅನ್ವಯ ಮಾಡ್ಕೊಳ್ಬೇಕು ನಾವು. ಭಸ್ಮಸಾತ್ ಕುರುತೆ, ಭಸ್ಮ ಮಾಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ, ಇದರಲ್ಲಿ ಏನಾದ್ರೂ ಗೊತ್ತಾಗದೆ ಹೋಗಿದ್ರೆ ಕೇಳಿ. ಪ್ರಶ್ನೆ ಅಂತ ಇಲ್ಲ ಆಚಾರ್ಯ, ಸ್ವಲ್ಪ ಕ್ಲಾರಿಫಿಕೇಶನ್. ಹಾ, ಒಟ್ನಲ್ಲಿ 3 ತರದ ಕರ್ಮಗಳಿರುತ್ತೆ. ಹ್ಮ್, ಪ್ರಾರಬ್ಧ, ಆಗಾಮಿ, ಸಂಚಿತ. ನೀವು ಹೌದು. ಹೇಳಿದ ಪ್ರಾರಬ್ಧ ನಾವು ಅನುಭವಿಸ್ಲೇಬೇಕು, ಅದನ್ನ ನಾವು ಏನು ಬಿಟ್ಟು ಹೋಗೋಕ್ಕಾಗಲ್ಲ, ಅದನ್ನ ಹೊಡೆಸ್ಕೊಳ್ಳೇಬೇಕು. ಹ್ಮ್, ಆಗಾಮಿ ಮತ್ತೆ ಸಂಚಿತನ ಸುಟ್ಟು ಹೋಗುತ್ತೆ, ಅದನ್ನ ಹೌದು. ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ. ಇನ್ನೊಂದು ನೀವು ಹೇಳಿದ್ದು 2ನೇ ಪಾರ್ಟು, ಒಳ್ಳೆ ಕರ್ಮ ಮಾಡಿದಕ್ಕೆ ಅದಕ್ಕೆ ಪುಣ್ಯ ಬಂದಾಗ ಅದದ್ದು ಪುಣ್ಯ ನೀವು ಅನುಭವಿಸ್ಲೇಬೇಕು. ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಹಾಕದಂಗೆ ಅಲ್ಲಿ ಕಾಸು ಹೌದು, ಹೌದು. ನೀವು ಅದನ್ನ ಉಪಯೋಗಿಸ್ಲೇಬೇಕು. ಹಾ, ಆ ಅಕೌಂಟ್ ನಾನು ಝೀರೋ ಮಾಡ್ಬೇಕಾ, ಝೀರೋ ಮಾಡಿದ್ರೇನೆ ನಮ್ಗೆ ಅದನ್ನೇನಂತಾರೆ ವಿರಜ ಸ್ನಾನದ ಎಲಿಜಿಬಿಲಿಟಿ ಬರ್ಬೋದು, ಬರುತ್ತೆ ಅಂತಾರ, ಹೌದು. ಬರ್ಬೋದು. ಸರಿ. ಇಲ್ಲ, ವಿರಜಾಗೆ ಮೊದಲು ತರಬೇಕು ನಾವು, ಅಲ್ಲಿ ತನಕ ತಲುಪೇ ಇಲ್ಲ, ನಾವು ಈ ವೈತರಣಿನಲ್ಲಿ ಇದ್ದೀವಿ. ಸೊ ಹಾ. ಬೇಸಿಕಲಿ ಅದು ಏನು ಅಂದ್ರೆ ಅಹಂ ಕರ್ತ ಹರಿ ಕರ್ತ. ನಾವು ಒಳ್ಳೆ ಕಾರ್ಯ ಮಾಡಿದ್ರು ನಾನ್ ಮಾಡ್ಲಿಲ್ಲಪ್ಪ, ಹೊರಗಡೆ ಇರೋದು ಬಿಂಬರೂಪಿ ಪರಮಾತ್ಮ ಮಾಡ್ದ ಅಂತ ಅನುಸಂಧಾನ ಇಟ್ಕೊಂಡ್ರೆ ಅದ್ರದ್ದು ನಮ್ಗೆ ಪ್ಲಸ್ ಅಂಟ್ಕೊಳ್ಳಲ್ಲ, ನೆಗೆಟಿವ್ ಅಂಟ್ಕೊಳ್ಳಲ್ಲ. ಸೊ ಹೌದು. ನೀವು ನಾವೊಂದು ಹೋಮ ಮಾಡ್ತಿದ್ವಿ, ಅನ್ನದಾನ ಮಾಡಿದ್ವಿ, ನಾನ್ ಮಾಡ್ಲಿಲ್ಲಪ್ಪ ನೀನ್ ಮಾಡಿಸ್ತಾ ಇದ್ದೀನಿ, ನನ್ಗೇನ್ ಯೋಗ್ಯತೆನೇ ಇಲ್ಲ, ನಾನು ತೃಣಕ್ಕಿಂತ ಕಸಕ್ಕಿಂತ ಕಡಿಮೆ ನಾನು ಅಂತ ಅನುಸಂಧಾನ ಮಾಡ್ಕೊಂಡ್ರೆ ಅದನ್ನ ನಮ್ಗೆ ಏನು ಅಂಟ್ಕೊಳ್ಳಲ್ಲ. ಬಾಕಿ ಏನ್ ಕೆಟ್ಟದ್ ಏನ ಮಾಡಿದ್ರೆ ಅದನ್ನ ಕ್ಷಮಿಸ್ಕೊಂತ ಅನ್ಕೊಳ್ಳೋದು ಅಂತ ನನ್ಗೆ ತಾತ್ಪರ್ಯ ಅರ್ಥ ಮಾಡ್ಕೋತಾ ಇದ್ದೀನಿ. ಅದು ಸರಿನಾ? ಹೌದು, ಹೌದು, ಹೌದು. ನನ್ನಲ್ಲಿ ನಿಂತು ಮಾಡಿಸ್ತಿರೋದು ನೀನೇ, ಆದ್ರೆ ಇಂತಹ ಕರ್ಮವನ್ನ ನಾನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತಾನೆ ಅನ್ಕೊಳ್ಳೋದು ಅಷ್ಟೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಪರ್ಫೆಕ್ಟ್, ಧನ್ಯವಾದ. ಅಲ್ಲ ಅದೇ ಅಲ್ಲ ಪ್ರಾರಬ್ಧ ಕರ್ಮ. ಇವಾಗ ಕೆಟ್ಟದ್ದು ಒಳ್ಳೇದು ಮಾಡಿ ಅದ್ರದ್ದು ಅನುಭವಿಸ್ತೀವಲ್ಲ, ಹೌದು, ಹೌದು, ಅದೇ ಹೌದು, ಹೌದು. ಅದೇ ಪ್ರಾರಬ್ಧ ಕರ್ಮ. ಆಗಾಮಿನಿ ಅಂತಂದ್ರೆ ಅದಿನ ಶುರು ಆಗಿಲ್ಲ ನೋಡಿ. ಪ್ರಾರಬ್ಧದ ಅರ್ಥವೇನೆ ಅದು, ಈಗ ಶುರುವಾದ ಕರ್ಮಗಳು ಅಂತಾನೆ ಅರ್ಥ. ಆರಬ್ಧ, ಪ್ರ ಅನ್ನುವಂತ ಉಪಸರ್ಗ ಬಂದಿದೆ, ಪ್ರ ಆ ಎಂದು 2 ಉಪಸರ್ಗ. ಪ್ರಾರಬ್ಧ ಅಂದ್ರೆ ಶುರುವಾಗಿದೆ. ನಾವು ಹೇಳ್ತೀವಲ್ಲ ಪ್ರಾರಂಭವಾಯಿತು, ಕಾರ್ಯಕ್ರಮ ಪ್ರಾರಂಭವಾಯಿತು ಅಂತ ಅಂದ್ರೆ ಈಗ ಶುರು ಆಯಿತು ಅಂತ, ಶುರು ಆಗಿದೆ ಅಂತ ಅರ್ಥ, ಗೋಯಿಂಗ್ ಆನ್. ಹೌದಾ? ಹಂಗೆ ನಮ್ಮ ಕರ್ಮಗಳು ಶುರು ಆಗಿದೆ, ಶುರು ಆಗಿದ್ದಕ್ಕೆ ನಾವು ಮತ್ತೆ ಹುಟ್ಟಿದ್ದೇವೆ, ಮತ್ತೆ ಬರ್ತಾ ಇದ್ದೇವೆ, ಇದನ್ನು ಅನುಭವಿಸಲೇಬೇಕು. ಆದ್ರೆ ಆಗಾಮಿನಿ ಕರ್ಮಗಳು ಇನ್ನ ಬಂದಿಲ್ಲ. ಆಗಾಮಿನಿ ವರ್ಷದಲ್ಲಿ ಅಂತ ಹೇಳಿದ್ರೆ ಮುಂದೆ ಬರುವಂತಹ, ಹೌದಾ, ಅವೆಲ್ಲ ಕರ್ಮಗಳು ಇನ್ನ ಬಂದಿಲ್ಲ, ಮುಂದಿನ ಎಷ್ಟೋ ಬರಬೇಕಾಗಿವೆ. ಆ ಎಲ್ಲ ಕರ್ಮಗಳು ನಾಶವಾಗಿ ಹೋಗುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಹಾಗಾದ್ರೆ ಜ್ಞಾನಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಪ್ರಾರಬ್ಧ ಕರ್ಮವನ್ನ
ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಯ್ತು, ಸಂಹಾರ ಅದರಿಂದ ಭಸ್ಮವನ್ನು ಮಾಡ್ಲಿಕ್ಕೇನ ಆಗೋದಿಲ್ಲ. ಅದರ ಒಂದು ಫಲದಲ್ಲಿ ಕ್ವಾಂಟಿಟಿಯನ್ನ ಕಡಿಮೆ ಮಾಡಬಹುದು, ಸ್ವಲ್ಪ ರಿಡ್ಯೂಸ್ ಮಾಡಬಹುದಲ್ಲ. ಹೌದು, ಅದು ಆಗತ್ತಂತೆ. ಪ್ರಾರಬ್ಧಕನು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ನಮ್ಮ ಹಣೆಯಲ್ಲಿ ಏನೋ ಬರೆದಿರುತ್ತೆ. ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಮ್ಮ ಹಣೆಯಲ್ಲಿ ಬರೆದಿದೆ, ಬಟ್ಟು ಹೋಗಬೇಕು, ಎಡಗೈಯ ಹೆಬ್ಬೆರಳು ಬಟ್ಟು ಏನೋ ಒಂದು ಆಗಿ ಅಪಘಾತ ಆಗಿ ಹೋಗಬೇಕು ಅಂತ ಇರ್ತದೆ. ಅಪರೋಕ್ಷ ಜ್ಞಾನ ಆಗಿದೆ, ಆದ್ದರಿಂದ ಆಗೋದೇ ಪ್ರಾರಬ್ಧ ಕರ್ಮ. ಅಂತಹ ಕರ್ಮವನ್ನ ಅನುಭವಿಸಲೇಬೇಕು. ಆದರೆ ಬಟ್ಟು ಹೋಗೋದು ಉಗುರು ಹೋಗುತ್ತೆ ಅಷ್ಟೆ. ಈ ರೀತಿ ಸರಿನಾ? ಅಲ್ಲಿಯ ತನಕ ಈ ಒಂದು ಜ್ಞಾನದ ಒಂದು ವಿಶೇಷತೆ. ಆದ್ದರಿಂದ ನೀವು ಜ್ಞಾನಿಯಾಗು, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಥದಲ್ಲಿ ಹೇಳಿ. ಅದು ನೀವು ಕಟ್ಟಿಗೆ ಅನ್ನಕ್ಕೆ ಏನ್ ಹೇಳಿದ್ರಿ? ಏದಾಂಶಿ. ಏಧಾಂಸಿ. ಸರಿ. ಆಚಾರ್ಯ, ಇದು ಈ ಶ್ಲೋಕದ್ದು ಕನ್ನಡ ಅರ್ಥ ಹೇಳ್ಕೊಂಡು ಹೋಗ್ತೀರಾ ಒಂದ್ ಸ್ವಲ್ಪ? ಅದು ಸರಿ, ಹೇಳ್ತೇನೆ ನೋಡಿ, ಎಲ್ಲ ಶಬ್ದಗಳಿಗೆ ಹೇಳ್ತೇನೆ. ಯಥಾ ಏಧಾಂಸಿ, ಯಾವ ರೀತಿ ಕಟ್ಟಿಗೆಗಳನ್ನು, ಸಮಿದ್ಧ ಅಗ್ನಿ, ಪ್ರಜ್ವಲಿಸುವ ಅಗ್ನಿಯು, ಭಸ್ಮಸಾತ್ ಕುರುತೆ, ಭಸ್ಮ ಮಾಡುತ್ತದೆ, ತಥಾ ಜ್ಞಾನಾಗ್ನಿ, ಅದೇ ರೀತಿ ಅಪರೋಕ್ಷ ಜ್ಞಾನವೆಂಬ ಅಗ್ನಿಯು ಸರ್ವಕರ್ಮಾಣಿ, ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಉಳಿದ ಕರ್ಮಗಳನ್ನು ಭಸ್ಮಸಾತ್ ಕುರುತೆ, ಭಸ್ಮ ಮಾಡುತ್ತದೆ. ಈಗ ಏನೋ ಒಂದು ವ್ರತವನ್ನ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ತಿಳಿಯದೇನೆ ವ್ರತ ಮಾಡಿದರೆ ಅದು ನಿಷ್ಫಲ. ಏನು, ಯಾವ ದೇವತೆ, ಎಂಥವನವನು, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಆ ಒಂದು ಜ್ಞಾನ ಬೇಕು. ಜ್ಞಾನಪೂರ್ವಕವಾದ ವ್ರತ ಬಹಳ ಮುಖ್ಯ. ಸರಿ, ಮುಂದೆ ಹೋಗೋಣ. ನೋಡಿ, ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ, ಜ್ಞಾನ ಅದ್ಭುತವಾದದ್ದು. ಅದು ಆಧ್ಯಾತ್ಮ ಜ್ಞಾನ, ಅಪರೋಕ್ಷ ಜ್ಞಾನ, ಪರಮಾತ್ಮ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ನೋಡಿ, ಜ್ಞಾನೇನ ಸದೃಶಂ ನಹಿ, ಜ್ಞಾನಕ್ಕೆ ಸದೃಶವಾದ ವಸ್ತು ಇಲ್ಲವೇ ಇಲ್ಲ. ಜ್ಞಾನ ಸಕ್ಕರೆಗಿಂತ ಸಿಹಿ ಆದದ್ದು ಯಾವುದು? ಸಕ್ಕರೆಗಿಂತ ಸಿಹಿ, ಬೆಲ್ಲಕ್ಕಿಂತ ಸಿಹಿ ಯಾವುದೂ ಇಲ್ಲ. ಅದೇ ತಸ್ಸೈವ ಸ್ವರಸ ಸುಂದರತ್ವ ಅಂತ ಹೇಳ್ತಾರೆ. ಅದು ಅದ್ಭುತ, ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಹಾಗೆ ಜ್ಞಾನಕ್ಕೆ ಸದೃಶವಾದದ್ದೇ ಯಾವುದೂ ಇಲ್ಲ. ಅದಕ್ಕಿಂತ ಉತ್ತಮವಾದದ್ದು ಯಾವುದಿದೆ? ಸಮಾನ ಇತ್ತು ಅಂತಂದ್ರೆ ಉತ್ತಮವಾದದ್ದು, ಅವೇ ಇಬ್ಬರಲ್ಲಿ ಸ್ಪರ್ಧೆ ಬಂದು ಇದು ಉತ್ತಮ, ಇದು ಅಧಮ, ಇದು ಮಧ್ಯಮ ಅಂತ ಹೇಳಬಹುದು. ಸದೃಶವಾದದ್ದೇ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಪವಿತ್ರವಾದ ವಸ್ತುವು ಕೂಡ ಮತ್ತೊಂದು ಇಲ್ಲ. ಪವಿತ್ರವಾದ ವಸ್ತುವು ಕೂಡ ಮತ್ತೊಂದು ಇಲ್ಲ. ಅಂತಹ ಜ್ಞಾನವನ್ನ ತತ್ಸ್ವಯಂ ಯೋಗ ಸಂಸಿದ್ಧ, ಅಂತಹ ಜ್ಞಾನವನ್ನು ಈ ಜ್ಞಾನೋಪಾಯವನ್ನಾಗಲಿ ಜ್ಞಾನವನ್ನಾಗಲಿ ಸ್ವಲ್ಪ ಕಾಲದ ನಂತರ ಅವನು ಪಡೀತಾನೆ. ಸ್ವಯಂ ಕಾಲೇನಾತ್ಮನಿ ವಿಂದತಿ, ಬಹಳ ಕಾಲದ ನಂತರ. ಅಂದ್ರೆ
ಅವನಿಗೆ ವಿಹಿತವಾದ ಕರ್ಮಾದಿಗಳನ್ನ ಸದಾ ಮಾಡ್ತಾ ಇರಬೇಕು. ನೋಡಿ, ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಸಂಧ್ಯಾವಂದನೆಯನ್ನು ಬಿಡುವ ಹಾಗಿಲ್ಲ. ಜ್ಞಾನ ಬಂದಿದೆ, ಪರಮಾತ್ಮನ ದರ್ಶನ ಆಗಿದೆ, ಇನ್ನೇನು ವಿಹಿತ ಕರ್ಮಗಳನ್ನು ಯಾವುದೂ ಬಿಡುವುದಿಲ್ಲ, ಮಾಡಲೇಬೇಕು. ಯೋಗ ಸಂಸಿದ್ಧ ಅಂತಂದ್ರೆ ಈ ಜ್ಞಾನಕ್ಕೆ ಸಾಧನವಾದದ್ದು ನಿವೃತ್ತ ಕರ್ಮಾದಿಗಳು. ಆ ನಿವೃತ್ತ ಕರ್ಮಾದಿಗಳಲ್ಲಿ ಅವುಗಳನ್ನು ಆಚರಿಸಿ ಅವುಗಳನ್ನ ಸಿದ್ಧಿಸಿಕೊಂಡವನು ಅಂತ ಯಾರಿರ್ತಾನೆ ಅಂಥವನು ಆತ್ಮನಿ ವಿಂದತಿ ಕಾಲೇನ, ಬಹಳ ಕಾಲದ ನಂತರ ಆತ್ಮನಿ ವಿಂದತಿ, ತನ್ನ ಮನಸ್ಸಿನಲ್ಲಿ ಆತ್ಮಶಬ್ದ ವಾಚ್ಯನಾದ ನಾರಾಯಣನ ಜ್ಞಾನವನ್ನು ಪಡೀತಾನೆ, ಅರ್ಥಾತ್ ಅಪರೋಕ್ಷ ಜ್ಞಾನವನ್ನು ಪಡೀತಾನೆ. ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಅಥವಾ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಈ ಜ್ಞಾನವನ್ನು ಹೇಗೆ ಪಡಿತಾನೆ ಗೊತ್ತಾ? ತನ್ನ ವಿಹಿತ ಕರ್ಮಾದಿಗಳನ್ನ ಮಾಡ್ತಾ ಅದರಲ್ಲಿ ಸಿದ್ಧಿಯನ್ನ ಪಡೆದುಕೊಂಡು, ಈ ರೀತಿ ವಿಹಿತ ಕರ್ಮಾದಿಗಳನ್ನ ಸಿದ್ಧಿಯನ್ನು ಹೊಂದಿದವನು ಬಹಳ ಕಾಲದವರೆಗೆ ಮಾಡ್ತಾ ಇರಬೇಕು. ಅಂಥವನು ಮಾತ್ರ ತನ್ನ ಮನಸ್ಸಿನಲ್ಲಿ ಜ್ಞಾನವನ್ನ ಅರ್ಥಾತ್ ಅಪರೋಕ್ಷ ಜ್ಞಾನವನ್ನ ಪಡಿತಾನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ನೋಡಿ, ಇಹ ಈ ಲೋಕದಲ್ಲಿ ಜ್ಞಾನೇನ ಸದೃಶಂ, ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದ ಪವಿತ್ರಂ ನಹಿ ವಿದ್ಯತೆ, ಪವಿತ್ರಂ ನಹಿ ವಿದ್ಯತೆ, ಪರಿಶುದ್ಧವಾದ ವಸ್ತು ಮತ್ತೊಂದಿಲ್ಲ, ಪರಿಶುದ್ಧವಾದ ವಸ್ತು ಮತ್ತೊಂದಿಲ್ಲ. ತತ್ ಆ ಜ್ಞಾನವನ್ನು ಸ್ವಯಂ ಯೋಗ ಸಂಸಿದ್ಧ, ಸ್ವಯಂ ಯೋಗ ಸಂಸಿದ್ಧ ಸಾಧನವಾದ ನಿವೃತ್ತ ಕರ್ಮಾದಿಗಳನ್ನು ಚೆನ್ನಾಗಿ ಆಚರಿಸಿ ಸಿದ್ಧಿ ಹೊಂದಿದವನು, ಸಾಧನವಾದ ನಿವೃತ್ತ ಕರ್ಮಾದಿಗಳನ್ನು ಚೆನ್ನಾಗಿ ಆಚರಿಸಿ ಸಿದ್ಧಿ ಹೊಂದಿದವನು ಕಾಲೇನ ಬಹುಕಾಲದ ನಂತರ, ಕಾಲೇನ ಬಹುಕಾಲದ ನಂತರ ಆತ್ಮನಿ ವಿಂದತಿ, ಆತ್ಮನಿ ವಿಂದತಿ, ತನ್ನ ಮನಸ್ಸಿನಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತಾನೆ, ತನ್ನ ಮನಸ್ಸಿನಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆಯುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಮುಂದೆ ಹೋಗೋಣ. ಹೌದಪ್ಪ, ಅಷ್ಟು ಮಾಡಿದ್ರೂ ಕೂಡ ನಿವೃತ್ತ ಕರ್ಮಾದಿಗಳನ್ನು ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಆದರೂ ಕೂಡ ಒಬ್ಬನಿಗೆ ಆಗೋದಿಲ್ಲ. ಏನು? ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಏನ್ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬರೀ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅಲ್ಲ. ಏನೋ ಹೇಳಿದರೆ ಮುಹೂರ್ತ ಸಂಧ್ಯಾವಂದನೆ ಮಾಡಬೇಕು ಅಂತ ಮಾಡಿದ್ರಾಯ್ತು. ಏನೋ ಹೇಳಿದರೆ ವೈಶ್ವದೇವ ಮಾಡಬೇಕು ಅಂತ ಮಾಡಿದ್ರಾಯ್ತು. ಬ್ರಹ್ಮಯಜ್ಞ ಮಾಡಬೇಕು ಅಂತ ಹೇಳಿದ್ರೆ ಮಾಡಿದರಾಯ್ತು. ಅಲ್ಲ, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ನೋಡಿ, ನೀವೇನೇ ಮಾಡಿ ಶ್ರದ್ಧೆ ಇಲ್ಲದೆ ಹೋದರೆ ಎಲ್ಲವೂ ನಿಷ್ಫಲ. ಗಾಯತ್ರಿ ಜಪವನ್ನ ಮಾಡಬೇಕು. ಮಂತ್ರೇ ತೀರ್ಥೆ ತಥಾ ದೈವೇ ದೈವಜ್ಞೆ ಭಿಷಜೇ ಗುರು ಯಾದೃಶೀ ಭಾವನಾ ಸಾಸ್ಯ ಸಿದ್ಧಿರ್ಭವತಿ ತಾದೃಶಿ. ನೋಡಿ, ಮಂತ್ರದಲ್ಲಿ, ತೀರ್ಥದಲ್ಲಿ, ದೇವತೆಯಲ್ಲಿ, ಜ್ಯೋತಿಷ್ಯ ಹೇಳುವವರಲ್ಲಿ, ವೈದ್ಯರಲ್ಲಿ, ಔಷಧದಲ್ಲಿ ಯಾವ ರೀತಿ ನಮ್ಮ ಭಾವನೆ ಇರ್ತದೋ ಆ ರೀತಿ ಫಲ ನಮಗೆ ದೊರಕುತ್ತೆ. ಗಾಯತ್ರಿ ಮಂತ್ರ ಅದೊಂದು ಸಾಧಾರಣ ಮಂತ್ರ, ಜಪ ಮಾಡಬೇಕು. ಈ ರೀತಿ ಭಾವನೆ ಇತ್ತು ಅಂತಾದರೆ ಸಾಧಾರಣ ಫಲ. ನಮ್ಮ ಸ್ವರೂಪ ಉದ್ಧಾರಕ ಮಂತ್ರ. ಸಕಲ ವೇದಗಳೂ ಕೂಡ ವೇದಗಳನ್ನ ಬರೀ ಒಂದು ಗಾಯತ್ರಿ ಮಂತ್ರ ಹೇಳೋದ್ರಿಂದಾಗಿ ಪಠನೆ ಮಾಡಿದಷ್ಟು ಪುಣ್ಯ ಬರುತ್ತದೆ. ಸಾಕ್ಷಾತ್ ಪರಮಾತ್ಮನೇ ಇದಕ್ಕೆ, ಈ ಒಂದು ಗಾಯತ್ರಿ ಮಂತ್ರಕ್ಕೆ ವಾಚ್ಯನಾದವನು. ಓಂಕಾರ, ಓಂಕಾರಶ್ಚಾತ ಶಬ್ದಶ್ಚ, ಓಂಕಾರ ಮತ್ತು ಅಥ ಶಬ್ದಗಳು ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಹೊರಡಿದಂತಹ ಶಬ್ದಗಳಂತೆ. ಓಂಕಾರ ಅಂದರೆ ಪ್ರಣವ, ಪ್ರಣವಕ್ಕೆ ಓಂಕಾರ ಅಂತ ಕರಿತೇವೆ. ಕ್ಷಮಿಸಿ, ಓಂಕಾರಕ್ಕೆ ಪ್ರಣವ ಅಂತ ಕರಿತೇವೆ. ಪ್ರಣವದ ಅರ್ಥ ವ್ಯಾಹೃತಿ, ಪ್ರಣವಾರ್ಥ ವ್ಯಾಹೃತಯ. ವ್ಯಾಹೃತಿಗಳು ಅಂತಂದ್ರೆ ಭೂಹು, ಭುವಃ, ಸ್ವಃ. ಭೂ ಶಬ್ದದ ಅರ್ಥ ತತ್ಸಾವಿತುರ್ವರೆಣ್ಯಂ. ಭುವ ಶಬ್ದದ ಅರ್ಥ ಭರ್ಗೋ ದೇವಸ್ಯ ಧೀಮಹಿ. ಸ್ವಃ ಶಬ್ದದ ಅರ್ಥ ಧಿಯೋ ಯೋ ನಃ ಪ್ರಚೋದಯಾತ್. ಈ ವ್ಯಾಹೃತಿಗಳ ಅರ್ಥ ಇದುವೆಲ್ಲ. ಇದರ ಅರ್ಥ ಪುರುಷ ಸೂಕ್ತ, ಅದರ ಅರ್ಥ ವಿಷ್ಣು ಸಹಸ್ರನಾಮ. ಬರ ದೊಡ್ಡದಾಗ್ತಾ ಹೋಗುತ್ತೆ. ಆ ದೊಡ್ಡದು ಹೇಳೋದು ಸಮಯ ಇರ್ಲಿಕ್ಕಿಲ್ಲ. ಆದರೆ 10 ಗಾಯತ್ರಿ ಜಪ ಆದರೂ ಶ್ರದ್ಧೆಯಿಂದ ಮಾಡಿದರೆ ಮಹತ್ತರವಾದ ಫಲ ಇದೆ. ದಶಮಧ್ಯಾಂ ಶತಾವರಾಂ. ಹತ್ತು ಅಧಮ ಅಂತೆ, 108 ಮಧ್ಯಮ ಅಂತೆ, 1008 ಉತ್ತಮ ಅಂತೆ ಗಾಯತ್ರಿ ಜಪ ಸಂಖ್ಯೆಗಳು. ನಾವು ಹೇಗೆ ಭಾವನೆಯನ್ನ ಇಡುತ್ತೇವೋ ಹಾಗೆ ಅದರ ಫಲಗಳು ಸಿಗುತ್ತೆ. ನಾವು ಮಾಡುವಂತಹ ಕರ್ಮಗಳಲ್ಲಿ, ಈಗ ನೀವು ಒಂದು ವೈದ್ಯರ ಹತ್ರ ಹೋಗ್ರಿ, ಅವರೇನು ಮಾಡೋದೇ ಇಲ್ಲ, ಅವರಿಂದ ಏನು ಉಪಯೋಗವೇ ಇಲ್ಲ, ಅವ್ರು ಕೊಡುವಂತಹ ಔಷಧಿಯಿಂದ ನಾನು ಗುಣಮುಖನಾಗೋದಿಲ್ಲ ಅನ್ನುವಂಥ ಭಾವನೆಯಿಂದ ಹೋದರೆ, ಅವರು ಎಂತಹ ದೊಡ್ಡ ವೈದ್ಯರಿದ್ದರೂ ಅವರು ಕೊಡುವಂತಹ ಔಷಧಿಗಳು ನಿಮ್ಮ ಒಂದು ಶರೀರದಲ್ಲಿ ಇರುವಂತಹ ರೋಗಕ್ಕೆ ರಾಮಬಾಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾವನೆ ಬೇಕು.
ಸರ್ವ ದುರಿತೋಪಶಮನಂ ವಿಷ್ಣುಪಾದೋದಕಂ ಸ್ಮೃತಂ ಅಕಾಲ ಮೃತ್ಯುಹರಣಂ ಸರ್ವ ವ್ಯಾಧಿ ನಿವಾರಣಂ ಸರ್ವ ದುರಿತೋಪಶಮನಂ ವಿಷ್ಣುಪಾದೋದಕಂ ಸ್ಮೃತಂ. ಈ ರೀತಿ ಒಂದು ಭಾವನೆಯಿಂದ ತೀರ್ಥವನ್ನು ತಗೊಳ್ಳಿ, ಸಕಲ ರೋಗ ನಾಶವಾಗುತ್ತೆ. ಭಾವನೆ ಮುಖ್ಯ. ಹಂಗೆ ನಾವು ಮಾಡುವಂತಹ ಕರ್ಮಗಳು ಅದರಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರದ್ಧಾವಂತನಾಗಿ ಯಾರು ಒಬ್ಬ ಈ ಎಲ್ಲ ಕರ್ಮಗಳನ್ನು ಮಾಡ್ತಾನೋ ಅಂಥವನು ಮಾತ್ರ ಜ್ಞಾನಂ ಲಭತೆ. ಯಾವ ಜ್ಞಾನ? ಅಪರೋಕ್ಷ ಜ್ಞಾನವನ್ನ ಹೊಂದುತ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಅದಕ್ಕಿಂತ ಉತ್ತಮನಾದವನು ಯಾರು ಗೊತ್ತಾ? ಇಂದ್ರಿಯ ನಿಗ್ರಹವನ್ನು ಹೊಂದಿದವನು. ಸಾಧ್ಯವೇ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ಹೇಳಿದೆ ಹಿಂದೆ ಅನೇಕ ಬಾರಿ 3ನೇ ಅಧ್ಯಾಯದಲ್ಲಿ ಬಂದಿದೆ. ರಸವರ್ಜಂ ರಸೋಕ್ತಸ್ಯ ಪರಂ ದೃಷ್ಟ ನಿವರ್ತತೆ. ಎಲ್ಲ ಇಂದ್ರಿಯಗಳನ್ನು ಹಿಡಿದು ಬಿಡಬಹುದು, ನಾಲಿಗೆಯನ್ನು ತಡೆದು ಹಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಯರ ಆರಾಧನೆ, ಪಾರಾಯಣ ಮಾಡ್ತಾ ಇರ್ತೇವೆ ರಾಯರ ಅಷ್ಟೋತ್ತರವನ್ನ. ಆದರೆ ಏನಿತ್ತು ಸ್ಪೆಷಲ್, ಏನ್ ಮಾಡಿದ್ದಾರೆ ಅಂತ ಬಾಯಲ್ಲಿ ನೀರು ಬರ್ತಾ ಇರ್ತದೆ. ಸಾಧ್ಯವೇ ಇಲ್ಲ, ಅದನ್ನು ತಡೆದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಂಗೆ ಅದನ್ನೂ ಕೂಡ ತಡೆ ಹಿಡಿಯಬೇಕು ಅಂತ ಇಂದ್ರಿಯ ನಿಗ್ರಹ ಉಳ್ಳವನು ಬೇಗ ಜ್ಞಾನವನ್ನು ಪಡಿತಾನೆ. ಅಷ್ಟೇ ಅಲ್ಲ, ಮತ್ಪರಹ ಸಂಯತೇಂದ್ರಿಯ, ನನ್ನಲ್ಲಿ ಅವನು ನಿಷ್ಠೆ ಉಳ್ಳವನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಇಂದ್ರಿಯ ನಿಗ್ರಹ ಉಳ್ಳವನಾಗಿರಬೇಕು. ಮತ್ಪರಹ ಸಂಯತೇಂದ್ರಿಯ, ನನ್ನಲ್ಲಿ ಅವನು ಬಹಳ ನಿಷ್ಠೆ ಉಳ್ಳವನಾಗಿರಬೇಕು. ಅಂತಹ ಸಾಧಕನು ಮಾತ್ರ ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ. ಒಂದೊಂದು ಸ್ಟೆಪ್ ಜಾಸ್ತಿನೇ ಆಗ್ತಾ ಇದೆ ಇದು. ಆ ಅಪರೋಕ್ಷ ಜ್ಞಾನವನ್ನು ಹೊಂದಿದ ಮೇಲೆ ಜ್ಞಾನಂ ಲಬ್ಧ್ವಾ ಪರಾಂಶಾತ್, ಜ್ಞಾನ ಬಂದ ನಂತರ ಉತ್ತಮವಾದ ಮೋಕ್ಷವನ್ನ ಹೊಂದುತ್ತಾನೆ. ಮತ್ತೆ ಅದೇ ಪ್ರಶ್ನೆ, ಜ್ಞಾನ ಬಂದ ತಕ್ಷಣ ಉತ್ತಮವಾದ ಮೋಕ್ಷವನ್ನು ಹೊಂದುತ್ತಾನಾ? ಇಲ್ಲ. ಪ್ರಾರಬ್ಧ ಕರ್ಮ ಇದ್ದರೆ ಅದನ್ನ ಅನುಭವಿಸಿ ಹೋಗ್ತಾನೆ. ಪ್ರಾರಬ್ಧ ಕರ್ಮ ಒಂದೇನು ಇಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಯಾವ ಪ್ರಾರಬ್ಧ ಕರ್ಮ ಇಲ್ಲ ಅಂದ್ರೆ, ಒಂದು ಕರ್ಮ ಉಳಿದಿತ್ತು, ಅದು ನಾಳೆಗೆ ನಾಶವಾಗತ್ತೆ. ನಾಳೆಗೆ ಆ ಒಂದು ಕರ್ಮದ ಫಲ ಅವನು ಅನುಭವಿಸ್ತಾನೆ. ನಾಳೆನೆ ಅಪರೋಕ್ಷ ಜ್ಞಾನವಾಯಿತು, ಪ್ರಾರಬ್ಧ ಕರ್ಮವೂ ಖಾಲಿ. ಆಗಾಮಿ ಕರ್ಮ, ಸಂಚಿತ ಕರ್ಮ ಅವೆಲ್ಲವೂ ಕೂಡ ಜ್ಞಾನದಿಂದಾಗಿ ಭಸ್ಮವಾಗತ್ತೆ. ಅವನು ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಹೋಗ್ತಾನೆ. ಹೀಗೆ ಇವೆಲ್ಲವೂ ಕೂಡ ಒಂದಾದ ಮೇಲೊಂದು ಅವನು ಎಲ್ಲವನ್ನ ಮಾಡಿದ ಮೇಲೆ ಮೋಕ್ಷಕ್ಕೆ ಹೋಗ್ತಾನೆ. ಬರೀ ನಿವೃತ್ತ ಕರ್ಮಗಳನ್ನ, ಸೋಚಿತವಾದ ಕರ್ಮಗಳನ್ನು ಮಾಡೋದ್ರಿಂದಾಗಿ ಜ್ಞಾನವನ್ನು ಪಡೆಯೋದಿಲ್ಲ. ಶ್ರದ್ಧಾವಂತನಾಗಿರಬೇಕು, ಇಂದ್ರಿಯ ನಿಗ್ರಹನಾಗಿರಬೇಕು, ನನ್ನಲ್ಲಿ ನಿಷ್ಠೆಯುಳ್ಳವನಾಗಿರಬೇಕು. ಅವನು ಮಾತ್ರ ಜ್ಞಾನವನ್ನು ಪಡೆದು ಪ್ರಾರಬ್ಧ ಕರ್ಮ ಇದ್ದಲ್ಲಿ ಅನುಭವಿಸಿ ಹೋಗ್ತಾನೆ, ಇಲ್ಲದಿದ್ದಲ್ಲಿ ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇವತ್ತಿನ ಪಾಠ ಇದು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ವೇಷಾರ್ಪಣಮಸ್ತು. ಬಹಳ ಚಂದ, ಬಹಳ ಚಂದಾಗಿತ್ತು, ಬಹಳ ಕ್ಲೀನ್ ಅರ್ಥ ಆಯ್ತು. ನಮಸ್ತೆ ಗುರುಗಳೇ. ಸರಿ ಸರಿ, ಚೆನ್ನಾಗಾಯ್ತು ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ.